ಮನೆಗೆ ನಾನೊಬ್ಬಾಕಿ ಕೆಲಸದಾಳಾಗ್ಬಿಟ್ಟೀನಿ. ಬಿಟ್ಟು ಚಾಕ್ರಿ ಮಾಡ್ಕೋತಾ ಕುಂತು ಬಿಟ್ಟೀನಿ. ಆ ಕೆಲಸದವ್ರಿಗರ ವಾರಕ್ಕೆ ಒಂದು ಇಲ್ಲ ತಿಂಗಳಿಗೆ ಒಂದು ರಜೆ ಅನ್ನೋದು ಸಿಗ್ತದ. ನನಗೆ ಅದರ್ಕಿನ್ನ ಅತೀತ ಆಗಿಬಿಟ್ಟದ ಜೀವನ. 365 ದಿನ ಬರೀ ದುಡ್ಯದೆ ದುಡ್ಯದು ದುಡ್ಯದೆ ದುಡ್ಯದು. ಒಂದು ಜರ ನೆಮ್ಮದಿ ಇಲ್ಲ ನನ್ನ ಜೀವಕ್ಕೆ. ಕಮ್ಮಗೆ ಮಾಡಿ ಹಾಕಬೇಕು, ಚಂದ ತಿಂತಾರೆ ನೋಡು. ಮಾಡೋದಂದ್ರೆ ಹೇಳ್ಬಾರ್ದು ಇವ್ರಿಗೆ ಈ ಕೆಲಸ. ಒಂದೀಟು ಬಂದು ಆಸರಿ ಆಗಲ್ಲ. ಒಬ್ಬರ ಏನು ಮಾಡ್ಲಕತ್ತಾಳ, ಒಬ್ಬಕ್ಕಿನ್ನ ಮಾಡ್ಲಕತ್ತಾಳಲ್ಲ, ಕೈಯಾಗ ಒಂದಿಟ್ಟು ಮಾಡಮ್ಮಿ ಅನ್ನೋದಿಲ್ಲ. ಐತಾಗೆ ಮಾಡಿ ಹಾಕು ಕುಂತು ತಿಂತಾರೆ ನೋಡು. ಅತ್ತಿಗೆಮ್ಮ, ಏನು ಹೇಳವ? ಯಾಕ್ರಿ ಅತ್ತಿಗೆಮ್ಮ ಇಷ್ಟು ಸಿಟ್ಟಿನಾಗಿದ್ದೀರಲ್ಲ, ಏನಾಯ್ತು? ಏನಿಲ್ಲ ಬಿಡವ, ನಮ್ಮದು ಹಾಗೆ ಇದ್ದಿದ್ದೇ ಇರ್ತದ ಗೋಳ. ಈಗ ನೀ ಏನು ಹೇಳು ಬಂದಿದ್ದು? ಏನಾರ ಮಾಡ್ಕೊಡ್ಬೇಕಿತ್ತೇನು ನಿನಗೆ? ಇದ್ದಿಲ್ಲ ಅಂದ್ರೆ ನಿನ್ನ ಮಗಳಿಗೆ. ಅತ್ತಿಗೆಮ್ಮ, ನೀವು ಸುಮ್ಮನೆ ಹಿಂಗೆ ಸಿಟ್ಟು ಮಾಡ್ಕೊಂಬರಲ್ಲ. ಯಾರಾರ ಏನಾರ ಅಂದಿರಂತಂದ್ರೆ ಹೇಳ್ರಿ. ಅಣ್ಣರ ಇಲ್ಲ ಅವ್ವರ ಏನಾರ ಅಂದಾಳೇನು? ಮತ್ತು ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡು ನಿಂತೀರಿ ಹೇಳಿದ್ರೆ ಗೊತ್ತಾಗ್ತದಪ್ಪ. ನಾನು ಎಟ್ಟತ್ತೈತೆ ನಿಮಗೆ ಕೇಳಕತ್ತೀನಿ ಏನಾಗ್ಯದಂತ, ನೀವು ನೋಡಿದ್ರೆ ಏನೂ ಹೇಳಲ್ಲ ಹೊಂಟಿರಿ. ಅಲ್ಲ ಅತ್ತಿಗೆಮ್ಮ, ನಾನು ಬರೀ ನಿಮ್ಮ ಕೈಲಿಂತ ಅದು ಇದು ಮಾಡಿಸ್ಕೊಂಡು ತಿನ್ನೋಕ್ಕೆ ಬರ್ತೀನೇನು ಅಡುಗೆ ಮನೆಯಾಗ? ಮತ್ತೆ ಅದಕ್ಕೆ ಬರಲ್ಲೇನು? ಯಾಕ್ರಿ ಅತ್ತಿಗೆಮ್ಮ ಹಿಂಗೆ ಮಾತಾಡ್ಲಕತ್ತೀರಿ? ನನಗೆ ಒಂದು ತಿಳಿವಲ್ದಪ್ಪ. ಏನಾರು ನನ್ನಿಂತ ತಪ್ಪಾಗಿತ್ತಂದ್ರೆ ಹೇಳ್ರಿ ಅತ್ತಿಗೆಮ್ಮ, ನಾನು ತಿದ್ದುಕೋತೀನಿ. ಅದು ಬಿಟ್ಟು ನೀವು ಹಿಂಗೆ ಸುದ್ದಿ ಬಳಸಿ ಮಾತಾಡ್ಲಕತ್ತರ ನಮಗೆ ತಿಳಿಯಲ್ರಿ ಅತ್ತಿಗೆಮ್ಮ. ಹೌದವ, ನಿನಗೆ ಹೆಂಗೆ ತಿಳಿತದ? ನಿನಗೆ ತಿಳಿಯಲ್ಲ ಬಿಡು, ಇನ್ನು ಸಣ್ಣಕ್ಕಿದ್ದಲ್ಲ ಅದಕ್ಕೆ ನಿನಗೆ ತಿಳಿಯಲ್ಲ. ನಿನಗೆಲ್ಲ ತಿಳಿಸಿ ಹೇಳೋಷ್ಟು ಟೈಮ ನನಗಿಲ್ಲ ಪೂಜಾ. ಈಗ ಎದಕ್ಕೆ ಬಂದಿದ್ದೀ ಅದು ಹೇಳು. ಇಲ್ಲ ಏನಾರ ಕೆಲಸ ಇತ್ತಂದ್ರೆ ಹೇಳು. ನನಗೆ ಕೆಲಸ ಬಿದ್ದಾವ, ಸಿಕ್ಕಾಪಟ್ಟಿ ಕೆಲಸ ಅದಾವ. ನನಗಿನ್ನ ಪುರ್ಸತ್ತಿಲ್ಲ. ನನಗೆ ಹಿಂಗೆ ನಿಂತು ಮಾತಾಡೋಷ್ಟು ಟೈಮ್ ಇಲ್ಲ. ನನಗೆ ಕೆಲಸ ಅದಾವ. ನನಗೆ ಏನಾರ ಇತ್ತಂದ್ರೆ ಹೇಳು, ಮಾಡಿಕೊಡ್ತೀನಂತ. ಇದ್ದಿಲ್ಲ ಅಂತಂದ್ರೆ ಹೋಗ್ಬಿಡು ಇಲ್ಲಿಂದು. ನನಗಿನ್ನ ಕೆಲಸ ಅದಾವ ಅಡುಗೆ ಮನ್ಯಾಗ. ಇಷ್ಟು ವರ್ಷ ಆಯ್ತತಿಗೆಮ್ಮ, ನೀನು ಯಾವತ್ತೂ ನನಗೆ ಹಿಂಗೆ ಬಿರುಸು ಮಾತಾಡಲಿಲ್ಲ. ಅದು ಯಾಕೆ ಇವತ್ತು ಇಷ್ಟೊಂದು ಬಿರುಸು ಮಾತಾಡ್ಲಾಗತ್ತೀರಿ, ಇಷ್ಟು ಮನ್ಸಿಗೆ ಹತ್ತಂಗೆ ಮಾತಾಡ್ಲಾಗತ್ತೀರಿ ಅಂತ ನನಗೆ ಗೊತ್ತಾಗವಲ್ದು. ಎಷ್ಟೊತ್ತಾಯ್ತು ಕೇಳಾಗತ್ತೀನಿ ಏನಾಗ್ಯದಂತ, ನೀವು ಹೇಳಕ್ಕೆ ತಯಾರಿಲ್ಲ. ತಿಳಿಲಾರ್ದೆ ನನ್ನಿಂತ ನನ್ನ ಮಗಳಿಂತ ನಿಮ್ಮ ಮನಸ್ಸಿಗೆ ಏನರ ಬೇಸರ ಆಗಿತ್ತಂದ್ರೆ ಹೇಳ್ರಿ ಅತ್ತಿಗೆಮ್ಮ. ನೀವು ಅದು ಬಿಟ್ಟು ಹಿಂಗೆ ಮನಸ್ಸಿನಾಗ ಇಟ್ಕೊಂಡು ಕುಂತ್ರಂತಂದ್ರೆ ನಮಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಅತ್ತಿಗೆಮ್ಮ? ನಿಮ್ಮ ಕೆಲಸ ಭಾಳ ಆಗಿತ್ತಂತಂದ್ರೆ ಹೇಳ್ರಿ, ನಾವು ಕೈಯಾಗ ಮಾಡ್ತೀವಿ, ಇಲ್ಲ ಅನ್ನಲ್ಲ. ಇಷ್ಟಕ್ಕೂ ನಾನು ಅಲ್ಲಿ ಬಟ್ಟೆ ಒಗಿಲಕತ್ತಿದ್ರಿ ಅತ್ತಿಗೆಮ್ಮ ಹೊರಗೆ. ಹಾಗಾಗಿ ನನಗಿಲ್ಲಿ ಅಡುಗೆ ಮನೆಯಾಗ ನಿಮ್ಮ ಕೈಯಾಗ ಕೆಲಸ ಮಾಡ್ಲಿಕ್ಕೆ ಆಗಿಲ್ರಿ. ನೀವು ಬೇಸರ ಮಾಡ್ಕೋಬೇಡ್ರಿ ಅತ್ತಿಗೆಮ್ಮ. ಏನಾರ ಇದ್ದಿತ್ತಂತಂದ್ರೆ ನೇರಿ ಹೇಳಿ ಬಗೆಹರಿಸ್ಕೊಡ್ರಿ. ಸುಮ್ಮ ಹಿಂಗೆ ಮನಸ್ಸಿನಾಗ ಇಟ್ಕೊಂಡು ಹಿಂಗೆ ಸಿಟ್ಟು ಮಾಡ್ಕೊಂಬದ್ರಲಿತ್ತ ಏನು ಸಿಗ್ತದ್ರಿ? ಇದ್ದಿದ್ದಂಗೆ ಹೇಳಿದ್ರಿ ಅಂತಂದ್ರೆ ಒಂದು ತಪ್ಪರ ಆದಿತ್ತು, ಏನಾರ ಆದಿತ್ತು, ನಾವು ತಿದ್ಕೋತೀವಿ. ಮತ್ತು ಸ್ಫೂರ್ತಿಲಿಂತ ಏನಾರ ತಪ್ಪಾಯ್ತಂದ್ರೆ ಹೇಳ್ರಿ ಅತ್ತಿಗೆಮ್ಮ. ಏನಾರ ತಪ್ಪಾಗಿತ್ತೇನು? ಆಕಿನ್ಲಿಂತ ಏನಾರ ತಪ್ಪಾಗ್ಯದ? ಯಾರ್ಲಿಂತನೂ ಏನು ತಪ್ಪಾಗಿಲ್ಲವ. ಈ ಮನೆಗೆ ಸೊಸೆಯಾಗಿ ಬಂದಿದ್ದೇ ನನ್ನ ದೊಡ್ಡ ತಪ್ಪಾಗ್ಯದ ನೋಡು, ಮತ್ತೇನಿಲ್ಲ. ಈಗ ಅದು ಬದಲಿ ಮಾಡ್ಲಿಕ್ಕೆ ಆತದೇನು? ಆತದ ನಿನ್ನ ಕೈಲಿಂತ? ಆಗಲಿಲ್ಲ. ಸುಮ್ಮ ನನ್ನ ಮುಂದಿಂದು ಹೋಗಿ ಪೂಜಾ. ನಾನು ಮೊದಲ ಸಿಟ್ಟಿನಾಗಿದ್ದೀನಿ. ಸುಮ್ಮನೆ ನಾವೊಂದು ಅನ್ನೋದು ಮತ್ತು ನೀ ಅದಕ್ಕೆ ಒಂದಕ್ಕೆ ಆ್ಯಡ್ ಮಾಡಿ ನಿಮ್ಮ ಅವ್ರ ಮುಂದೆ ಹೇಳೋದು, ಮತ್ತು ಅತ್ತಿ ಸಿಟ್ಟಾಗಿ ನನಗೆ ಬೈಯೋದು ಬೇಡವ. ಅತ್ತಿ ಸೊಸಿ ನಡಕ ತಂದು ಹಾಕೋಕೆ ಹೋಗಬೇಡ. ಸುಮ್ಮ ಹೋಗಿಲ್ಲಿಂದು. ಎದಕ್ಕೆ ಬಂದಿದ್ದಿ ಅಂತ ಹೇಳಲ್ಲ ಹೊಂಟಿದ್ದಿ, ಸುಮ್ಮ ಕೆಣ್ಕೊತ್ ನಿಂತು ಬಿಟ್ಟಿದ್ದಿ. ಹೋಗಿಲ್ಲಿಂದು. ನನಗೆ ಗೊತ್ತಿಲ್ಲರಿ ಅತ್ತಿಗೆಮ್ಮ, ನನ್ನಿಂತಾಗಲಿ ನನ್ನ ಮಗಳಿಂತಾಗಲಿ ನಿಮ್ಮ ಮನ್ಸಿಗೆ ಅದೇನು ಬೇಸರ ಆಗ್ಯದಂತ ನನಗೆ ಗೊತ್ತಿಲ್ಲ. ಇಲ್ಲ ನಿಮ್ಗೆ ಯಾರು ಏನು ಮನ್ಸಿಗೆ ಬೇಸರ ಆಗಂಗೆ ಅಂತಾರೆ ಅಂಥೇಳಿ ನನಗೆ ಗೊತ್ತಿಲ್ಲ ರೀ. ನಾನು ಅವ್ವ ಇದು ಡ್ರೈ ಫ್ರೂಟ್ ಉಂಡೆ ಮಾಡಿವಳಲ್ರಿ, ಅದಕ್ಕೆ ನಿಮ್ಗೆ ಕೊಟ್ಟರಾಯ್ತು ಅಂಥೇಳಿ ಬಂದಿದ್ರಿ. ನೀವು ನೋಡಿದ್ರ ಹಿಂಗೆ ಮನ್ಸಿಗೆ ಬೇಸರ ಆಗಂಗೆ ಮಾತಾಡ್ಲಾಕತ್ತೀರಿ ಅತ್ತಿಗೆಮ್ಮ. ನಾನು ನಿಮಗೆ ತಾಯಿಕಿನ್ನ ಹೆಚ್ಚಿಗೆ ತಿಳ್ಕೊಂಡೀನಿ ರೀ. ಆದ್ರೆ ನೀವು ಯಾಕೆ ನನ್ನ ಬಗ್ಗೆ ಹಿಂಗೆ ತಪ್ಪು ತಿಳ್ಕೊಳತ್ತೀರ ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ನೋಡಿದ್ರೆ ಅನ್ಸ್ಲಾಗತ್ತದ ನನ್ನಿಂತ ನನ್ನ ಮಗಳಿಂತ ನಿಮಗೇನೋ ಬೇಸರ ಆಗ್ಯದ ಅಂಥೇಳಿ. ಏನಾರ ತಪ್ಪಾಗಿತ್ತಂತಂದ್ರೆ ಕ್ಷಮಿಸ್ಬಿಡ್ರಿ ಅತ್ತಿಗೆಮ್ಮ. ತಪ್ಪಾಯ್ತು ರೀ, ನನ್ನಿಂತಾಗಲಿ ನನ್ನ ಮಗಳಿಂತಾಗಲಿ ಏನಾರ ನಿಮ್ಮ ಮನ್ಸಿಗೆ ಬೇಸರ ಆಗಿತ್ತಂತಂದ್ರೆ ಕ್ಷಮಿಸ್ಬಿಡ್ರಿ ಅತ್ತಿಗೆಮ್ಮ. ನನಗೆ ಇದು ಡ್ರೈ ಫ್ರೂಟ್ ಉಂಡೆ ಕೊಡಕ್ಕೆ ಬಂದಿದ್ದೇನೆ ನೀನು? ಯಾಕವ ಅತ್ತಿಗೆ ಮೇಲೆ ಇಟ್ಟೊಂದು ಪ್ರೀತಿ ಕರೀಲಕತ್ತದ ನಿನಗೆ? ಇಷ್ಟಕ್ಕೂ ನೀನು ಅತ್ತಿಯರಿಗೆ ಹೇಳಿ ಬಂದಿದ್ದೇನೆ ನನಗಿದು ಉಂಡೆ ಕೊಡ್ಲಕ್ಕೆ ಹೋಗ್ಲಕತ್ತೀನಿ ಅಂತ ಹೇಳಿ. ಅವ್ರೆ ನನ್ನ ಸಲಿಂದ ಕಟ್ಟ್ಯಾರೇನು? ಮೊಮ್ಮಗಳ ಸಲಿಂದ ಕಟ್ಟ್ಯಾರ. ಅವ್ರ ಕಣ್ಣಿಗೆ ನೀನಾಯ್ತು ನಿನ್ನ ಮಗಳಾಯ್ತು ಇಬ್ಬರೇ ಕಾಣಿಸ್ತೀರಿ. ನಾವು ಯಾರು ಕಣ್ಣಿಗೆ ಕಾಣಲ್ಲ. ನಮಗೂ ಆಸರ ಬೇಸರ ಅನ್ನೋದು ಇರ್ತದೆ, ಅದು ಯಾವುದು ಅತ್ತೆರಿಗೆ ತಿಳಿಯಲ್ಲ. ಮುಂಜಾನೆ ಸಂಜೆ ತನ ನಾಯಿ ದುಡ್ದಂಗೆ ದುಡಿತೀನಿ ಮನ್ಯಾಗ. ನನ್ನ ಕೈಕಾಲಿನ ಶಕ್ತಿ ಬಿದ್ದು ಹೋಗ್ಲಕತ್ತದ ಅಂದ್ರೂ ಅತ್ತೆರಿಗೆ ಒಂದಿಟ್ಟು ಮಾಡಿಕೊಡ್ಬೇಕು ಸೊಸಿಗೆ ಅನ್ನೋ ತಲೆಗೆ ಬರಲಿಲ್ಲ. ಮೊಮ್ಮಗಳು ನಾಯಿ ಬಿಡಕ್ಕೆ ಕೋಲ್ಗತ್ಲೆ ಆಗ್ಯಾಳಂತ ಅದಕ್ಕೆ ಅಕ್ಕಿಗೆ ಮಾಡಿ ಹಾಕ್ಲಿಕ್ಕೆ ತರ್ಸ್ಯಾರ ನಿಮ್ಮ ಅಣ್ಣನ ಕೈಲಿ. ಇಷ್ಟಕ್ಕೂ ಇದಕ್ಕೆ ರೊಕ್ಕ ನಿಮ್ಮ ಅಣ್ಣ ಕೊಟ್ಟಿಲ್ಲವಾ, ನಿಮ್ಮವು ಕೊಟ್ಟಾಳ. ಅತ್ತೆರ್ ಕೊಟ್ಟು ತರ್ಸ್ಯಾರ. ಅದಕ್ಕೆ ನನಗೇನು ಬೇಡವ, ನನಗಿಟ್ಟು ಉಂಡಿ ತಿನ್ನಟ್ಟು ನನಗೇನು ಇಲ್ಲ, ಶಕ್ತಿ ಏನು ಬಿದ್ದು ಹೋಗಿಲ್ಲ ನನಗೆ. ನಿನ್ನ ಮಗಳಿಗೆ ಕೊಡು. ನಾಯಿ ಬೇಡ ಕೋಲ್ಗತ್ಲೆ ಆಗ್ಯಾಳಂತ ಉಂಡಿ ತಿಂದು ದಷ್ಟ ಪುಷ್ಟ ಆಗಲಿ. ನೀನು ನಿನ್ನ ಮಗಳು ಕುಂತು ತಿನ್ರಿ, ತಿಂದು ಇನ್ನಟ್ಟು ದಮ್ ಮಾರಿ.
ನಮ್ಮ ಕೈಕಾಲಿನ ಶಕ್ತಿ ಬಿದ್ದು ಹೋದ್ರು ಬಿದ್ದು ಹೋತದ. ನೀವು ಚಂದ ಇರ್ಬೇಕು ಮನ್ಯಾಗ. ನಿಂತೆ ಅದಲ್ಲ ಈ ಮನಿ ಆಸ್ತಿ ಎಲ್ಲ ಬಿಟ್ಟರೆ ಅತ್ತಿಯರು ನಿನ್ನ ಹೆಸರಿಗೆ ನಿನ್ನ ಮಗಳ ಹೆಸರಿಗೆ ಬರ್ದು ಶಿವ ಅಂತ ಹೋಗ್ಬಿಡ್ತಾರೆ ಅವರು. ಅವ್ರ ಕಣ್ಣಿಗೆ ಮಗ ಆಯಿತು, ಸೊಸೆ ಆಯಿತು, ಮೊಮ್ಮಕ್ಕಳಾಯಿತು ಯಾರು ಕಾಣಲ್ಲ. ನೀನು ನಿನ್ನ ಮಗಳು ಇಬ್ಬರೇ ಕಾಣೋದು. ಈಗ ಹೋಗವ ಎದುರು ನಿಂತರ ಹಿಂಗೆ ಮತ್ತು ನಾವೊಂದು ಅನ್ನೋದು ಹಿಂಗಂದಳು ಅಂಥೇಳಿ ಮತ್ತೆ ನೀನು ಅಲ್ಲಿ ಹೋಗಿ ಹೇಳೋದು ಯಾಕೆ ಬೇಕು ಕಿರಿಕಿರಿ? ಸಾಕಾಗ್ಯದ ಈ ಮನ್ಯಾಗ. ನನಗಂತೂ ನೋಡಿ 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 ಸಾಕಾಗ್ಯದ. ತಿನ್ನಿವ ತುಪ್ಪ ಹಾಕಿ ಮಾಡ್ಯಾರ ಜಗ್ಗಷ್ಟು ತಿನ್ರಿ ಅವ್ವ ಮಗಳು ಕುಂತು. ಪೂಜಾ, ಯಾಕೆ ಮಗಳೇ ಹಳ್ಳಗತ್ತಿದಲ್ಲ? ಏನಾಯ್ತು? ಯಾಕವ ಹಿಂಗ ಹಳ್ಳಗತ್ತಿದಿ? ಏನಾಯ್ತಂತ ಹೇಳು. ಅತ್ಯಾರು ಕೇಳಕತ್ತಾರಲ್ಲ ಯಾಕೆ ಹಳ್ಳಗತ್ತಿದಂತ ಹೇಳಿ ಹೇಳು. ಹಿಂಗೆ ಅಂದರು ಹಿಂಗೆ ಮಾಡಿದ್ರು ಅಂತೇಳಿ ಹೇಳಿ ಒಂದಕ್ಕೆ ಎರಡು ಮಾಡಿ ಹೇಳಿ ತಂದಿಡು ನನಗೆ ಅತ್ಯಾರ ನಡಕ. ಏನೂ ಆಗಿಲ್ಲವಾ, ಅದು ಕಣ್ಣಾಗ ಧೂಳು ಬಿತ್ತು, ಹಾಗಾಗಿ ನೀರು ಬಂದವು ಅಷ್ಟೇ ಕಣ್ಣಾಗ. ಏನೂ ಆಗಿಲ್ಲ. ಹೊಟ್ಟೆ ತುಂಬುತ್ತೇನ? ಚಂದ ಹೊಟ್ಟೆ ತುಂಬಿರ್ಬೇಕಲ್ಲ. ನನ್ನ ಮಗಳು ಕಣ್ಣಾಗ ನೀರು ಹಾಕಿಸ್ತಲ್ಲ, ನಿನಗೇನು ಸಿಗ್ತದೆ ಅಂತೀನಿ ನಾನು. ನನ್ನ ಮಗಳಿಗೆ ಇಟ್ಟೊಂದು ಕಣ್ಣೀರಿಗೆ ಕೈ ತೊಳೆಯಂಗೆ ಮಾಡ್ಲಕತ್ತಿದಲ್ಲ, ಅಕ್ಕಿ ನಿನಗೇನು ಮಾಡ್ಯಾಳ? ಏನು ಅಂತಾಳ, ಆಡ್ತಾಳ, ಏನು ಮಾಡ್ತಾಳ? ಏನು ನಿನ್ಗತ್ಲೆ ಜಗಳಕ್ಕೆ ಬರ್ತಾಳೇನು? ಸುಮ್ಮನೆ ಕಾಲು ಕೆದ್ರಕೊಂಡು? ಏನಿಲ್ಲ, ಆಕಿನ ಪಾಡಿಗೆ ಅಕ್ಕಿ ಇರ್ತಾಳ. ಆಕಿ ನಿನಗೆ ಏನು ಮಾಡ್ಯಾಳ ಅಂಥೇಳಿ ಆಕಿಗೆ ನೀನು ಹಿಂಗೆ ಮಾಡ್ಲಕತ್ತಿದ ಅನ್ನೋದು ತಿಳಿವಲ್ದ ನನಗೆ. ಅಂಥದ್ದು ಏನು ಮಾಡ್ಯಾಳ ನನ್ನ ಮಗಳು ನಿನಗೆ? ನಿನಗೂ ಒಂದು ಹೆಣ್ಮಗಳದ, ನೆನಪಿಟ್ಕೋ. ನೆನಪಿಟ್ಕೊಂಡು ನಡೆದು ಕಲಿ. ಯಾಕೆ ನೀ ನನ್ನ ಮಗಳಿಗೆ ಕೈ ತೊಳ್ಕೊಂಡು ಬೆನ್ನು ಹತ್ತಿದ ಅನ್ನೋದು ತಿಳಿವಲ್ದು. ಆಕಿ ಏನು ಮಾಡ್ಯಾಳ ನಿನಗೆ? ಒಂದು ಹೌದಪ್ಪ ಹಿಂಗೆ ಮಾಡ್ಯಾಳ ಅನ್ನೋದ್ರ ಬೇಕಲ್ಲ. ಏನಿಲ್ಲ, ಅತಿಗೆಮ್ಮ ಅತಿಗೆಮ್ಮ ಅಂತ ಎಷ್ಟು ಪರದಾಡ್ತದ ಹುಡುಗಿ. ನೀ ಏನಾರ ಕೆಲಸ ಮಾಡ್ಲಕತ್ತಾರ ಕೈಯೇ ಕೆಲಸ ಮಾಡ್ತಾಳ, ಎಲ್ಲ ಮಾಡ್ತಾಳ. ಇಷ್ಟೆಲ್ಲ ಮಾಡ್ಲಕತ್ತರೂ ನಿನಗೆ ಆಕಿನ ಮೇಲೆ ಕರುಣೆ ಅನ್ನೋದೇ ಇಲ್ಲಲ್ಲ. ಅಂದ್ರೆ ಇಷ್ಟು ದಿನ ನಾಟಕ ಮಾಡಿದಂತ ಆಯ್ತು ನಿನ್ನ ಬದ್ಲಿ ಆದಂಗ. ನಾನು ಬದ್ಲಿ ಆಗ್ಯಾಳ ಬಿಡು, ಈಗ ಚಂದ ಆಗ್ಯಾಳ, ಎಲ್ಲ ತಪ್ಪು ತಿದ್ದುಕೊಂಡಾಳ ಅನ್ಕೊಂಡಿದ್ದ. ನೀನು ಇಂಥ ಉಸಿರುವಳ್ಳಿ ಇದ್ದಂತೇಳಿ ನನಗೆ ಗೊತ್ತಾಗಿಲ್ಲ ಬಿಡು. ಗಂಟಕ್ಕೆ ಒಂದೊಂದು ಬಣ್ಣ ಬದಲಾಯಿಸ್ತಲ್ಲ ನಿನಗೆ ಮತ್ತು ಮನುಷ್ಯನ ಜನ್ಮರ ನಿನಗೆ ಯಾಕೆ ಹಾಕ್ಯ ನೀನು ಆ ದೇವ್ರು ಅನ್ನಿಸ್ತದ ನನಗೆ. ನನ್ನ ಬಾಯಿಗೆ ಬರ್ತಾವೀಗ ಚಂದ ಮುಂಜೆ ನಾ ಹುಡುಗಿ ಕಣ್ಣಾಗ ನೀರು ಹಾಕಿಸ್ತಲ್ಲ, ಮತ್ತು ನಿನಗೆ ಏನು ಅನ್ಬೇಕು ನಿನಗೆ? ನಾನು ಏನಾರ ತಲೆ ಕೆಟ್ಟು ನನ್ನ ಮಗನ ಮುಂದೆ ನೀನು ಹೆಣ್ತಿ ಮತ್ತೆ ಹಿಂಗೆ ಮಾಡ್ಲಕತ್ತಾಳಪ್ಪ, ನಿನ್ನ ತಂಗಿ ಕಣ್ಣೀರು ಹಾಕಿಸ್ಲಕತ್ತಾಳ, ಅಕ್ಕಿ ಏನು ಬದಲಿ ಆಗಿಲ್ಲ, ಮೊದ್ಲಿನ ಗತ್ಲೆನೇ ಅದಾಳ ಅಂತೇಳಿ ಒಂದು ಮಾತು ಹೇಳ್ದಂತಂದ್ರೆ ನಿನಗೆ ಬಿಡೋದು ಎಷ್ಟೊತ್ತು? ನನ್ನ ಮಗ ನಿನಗೆ ಬಿಟ್ಟು ಕೊಡೋದು ಎಷ್ಟೊತ್ತು? ತಂಗಿ ಮೇಲೆ ಜೀವನೇ ಇಟ್ಟನವ. ಇನ್ನು ನೀ ಹಿಂಗೆ ಮಾಡ್ಲಕತ್ತಿದಿ, ಇಟ್ಟು ಕಣ್ಣೀರ ಕೈ ತೊಳಸ್ಲತ್ತಿದ್ದ ಹುಡುಗಿಗಂತಂದ್ರೆ ಸುಮ್ಮನೆ ಬಿಡ್ತಾನಂದ್ಯಾ ನಿನಗೆ? ಮನೆಗರ ಇಟ್ಕೋತಾನ ನಿನಗೆ? ಮುಂದಿಂದು ನಿನ್ನ ಜೀವನದ ಬಗ್ಗೆ ಲೆಕ್ಕ ಹಾಕೋದು ನೋಡು. ಹೌದಪ್ಪ, ತವ್ರ ಮನೆಯವ್ರ ಹರ ಹಿಡಿತಾರೆ ಮಜಬೂತ್ ಅಂತಂದ್ರೆ ತವ್ರ ಮನೆಗೂ ಯಾರೂ ಇಲ್ಲ, ಅಪ್ಪಿಲ್ಲ ಅವಿಲ್ಲ ಯಾರಿಲ್ಲ. ಹೋಗ್ಲಿ ಅನಬಾರ್ದು ಅಂಥೇಳಿ ನಾನು ಕುಂತ ಮಗಳಿಗಿನ್ನ ಹೆಚ್ಚಿಗೆ ನೋಡ್ಕೊಂಡಿನಿ ನಿನಗೆ. ಒಂದು ಟೈಮಿಗೆ ಅಷ್ಟೆಲ್ಲ ನೋಡ್ಕೊಂಡ್ರು ನಿನಗೆ ಉಪಕಾರ ಅನ್ನೋದೇ ಇಲ್ಲ ನಿನಗೆ. ಯಾರು ಬಲ್ಲಿರ್ತಿ? ಹೋಗಿ ಮನೆಯಿಂದ ನಾವು ಏನಾರು ನೀನು ಹೊರಗೆ ಹಾಕ್ದೇವಂತಂದ್ರೆ ಯಾರು ಬಲ್ಲಿರ್ತಿ ನೀನು? ಹೌದಪ್ಪ, ಯಾರ ಹರ ನಿನಗೆ ಇರ್ಲಕ್ಕ ಯಾರು ದಿಕ್ಕಿಲ್ಲ ಅಂದ್ರೂ ಇಷ್ಟ ಅಡ್ಡಿ ಶಟಿತಿ ನೀನು ಅಂತಂದ್ರೆ ನಿನಗೆ ಏನು ಹೇಳ್ಬೇಕು ನಾನು? ನೋಡು ಹೇಳಕತ್ತೀನಿ ನಾನು, ಹೇಳಬಾರ್ದು. ಹೋಗ್ಲಿ ಗಂಡ ಹೆಂಡತಿ ನಡು ಜಗಳ ಹಚ್ಚಬಾರ್ದು. ಹೋಗ್ಲಿ ಇವತ್ತ ಚಂದ ಇರ್ತಾಳೆ, ನಾಳೆ ಚಂದ ಇರ್ತಾಳೆ, ತಪ್ಪು ತಿದ್ದುಕೋತಾಳೆ ಅಂತೇಳಿ ಕಾಯ್ಲಕತ್ತೀನಲ್ಲ, ಅದಕ್ಕೆ ನೀ ಮಾಡ್ಲಕತ್ತಿದಿ. ನಿಮ್ಮ ಮಾವಿಗೂ ಗೊತ್ತಿಲ್ಲ ಇನ್ನ ನೀ ಹಿಂಗೆ ಮಾಡೋದು. ಒಂದೇ ಒಂದು ಮಾತು ಸಾಕು ನಾನು ಹೇಳ್ದಂತಂದ್ರೆ ಎಲ್ಲಿ ಹೋಗಿ ಮುಟ್ತದ ಅನ್ನೋದು ವಿಚಾರ ಇರಲಿ ತಲೆಯಾಗ ಸ್ವಲ್ಪ ಮಾತಾಡೋಕ್ಕಿಂತ ಮುಂಚೆ. ಒಂದು ನೆನಪಿಟ್ಕೋ, ನನ್ನ ಮಗಳಿಗೆ ಇಷ್ಟು ಕಣ್ಣೀರು ಹಾಕಿಸ್ತಲ್ಲ ದೇವ್ರ, ನಿನಗೂ ಒಂದು ಮಗಳು ಕೊಟ್ಟಾನ. ನಾನು ಹಿಂಗೆ ಅನ್ಬಾರ್ದು, ಅದನ್ನು ನನ್ನ ಮೊಮ್ಮಗಳೇ ಅದ, ಅದು ಚಂದ ಇರಲಿ ಅಂಥೇಳಿ ಅಂತೀನಿ. ಆದ್ರೆ ನೀ ಮಾಡಿದ ಪಾಪ ಕರ್ಮ ಮತ್ತು ಅದು ಮಗಳಿಗೆ ಸುತ್ತಲಾರ್ದೇ ಇರ್ತದಂತೇನು? ಸುತ್ತೇ ಸುತ್ತದ. ಅದನ್ನ ನೆನಪಿಟ್ಕೋ. ಆಕಿನೂ ನಾಳೆಗೆ ಗಂಡನ ಮನೆಗೆ ಹೋಗಿ ಬಾಳೆ ಬದುಕು ಮಾಡಲೇಬೇಕು. ನಾಳೆಗೆ ಆಕಿನ ಹತ್ತಿನೂ ನಿನ್ನ ಹಂತಕ್ಕೆ ಸಿಕ್ಕಳು ಅಂತಂದ್ರೆ ಅವಾಗ ಗೊತ್ತಾಗ್ತದ ನಿನಗೆ. ಅಲ್ಲಿ ತನ ನಿನಗೆ ಗೊತ್ತಾಗಲ್ಲ. ಅದು ನಮಗೆ ಸುಟ್ಟಾಗೆ ಅದ್ರದ್ದು ನೋವೇನು ಅನ್ನೋದು ಗೊತ್ತಾಗ್ತದ. ಬೇರೆದವ್ರಿಗೆ ಸುಟ್ಟಾಗ ಅಷ್ಟು ಗಾಯ ಎಷ್ಟಾಗ್ಯದ, ಎಷ್ಟು ನೋವಾಗ್ಯದ ಅಂತೇಳಿ ಗೊತ್ತಾಗಲ್ಲ. ನಮಗೆ ಯಾವಾಗ ಸುಡ್ತದಲ್ಲ ಬೆಂಕಿ, ಅವಾಗೆ ಗೊತ್ತಾಗ್ತದ ಅದ್ರದ್ದು ಏನು ಕಷ್ಟ ಅನ್ನೋದು. ಅಲ್ಲಿ ತನ ನಿನಗೆ ಗೊತ್ತಾಗಲ್ಲ. ನೆನಪಿರ್ಲಿ, ನನ್ನ ಮಗಳಿಗೆ ಇಷ್ಟು ಕಣ್ಣೀರು ಹಾಕಿಸ್ಲಕತ್ತಿದಲ್ಲ, ನೆನ್ಪಿಟ್ಕೋ. ನಿನಗೂ ಒಂದು ಮಗಳದ. ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ, ನೆನ್ಪಿಟ್ಕೋ. ನಿಮಗೆ ಒಟ್ಟ ನಿಮ್ಮ ಮಗಳು ಮೊಮ್ಮಗಳು ಇಬ್ಬರು ಚಂದ ಇದ್ರೆ ಸಾಕು ಬಿಡ್ರಿ ಅತ್ತಿ. ನೀವು ಯಾವತ್ತ ಮಗನ ಬಗ್ಗೆ, ಸಸಿ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಲೆಕ್ಕ ಹಾಕಿರ ಅಂಥೇಳಿ ನೀವು ನನ್ನ ಮಗಳು ಚಂದ ಇರಲ್ಲ ಅಂತೇಳಿ ಹಾರಿಸ್ತೀರಿ. ನಿಮ್ದು ಯಾವಾಗಾದ್ರೂ ಇದೇ ಆಯಿತು, ಮೊಮ್ಮಗಳಿಟ್ಟು ಚಂದ ಇದ್ರೆ ಸಾಕು, ನಿಮಗೆ ಮಗಳಿಟ್ಟು ಚಂದ ಇದ್ರೆ ಸಾಕು. ಎಲ್ಲಿಂದೋ ಒಂದು ಹಿಡ್ಕೊಂಡು ಬಂದಿವ್ರಿ ಏನೋ ಮಗನಿಗೆ ಅನ್ನಂಗೆ ಮಾತಾಡ್ತೀರಿ. ಹೋಗ್ಲಿ ಬಿಡ್ರಿ ಅತ್ತಿ, ನಿಮ್ಮ ಜಾಗದಾಗ ನೀವು ಖರೆ ಇದ್ದೀರಿ, ಚಂದ ಇದ್ದೀರಿ. ನನ್ನ ಜಾಗದಾಗ ನಾನು ಅಟ್ಟೆ ಚಂದ ಇದ್ದೀನಿ. ಏನ್ಯಾಕಾಗಲ್ಲಕ್ಕೆ ನನ್ನ ಮಗಳ ಹಣೆ ಬರ ಆಕಿಗೆ ದೇವ್ರು ಹೆಂಗೆ ಬರ್ದಿಟ್ಟಾನ ಹಂಗೆ ಆತದ. ನೀವೇನು ಹೇಳ್ತೀರಿ? ನನ್ನ ಮಗಳ ಹಣೆ ಬರ ಆಕಿನ ಜೀವನ ನೀವೇನು ಹೇಳ್ತೀರಿ? ಚಂದ ಕಲೀಲಕತ್ತಾಳ ನನ್ನ ಮಗಳು, ದೇವ್ರು ಇವತ್ತಿಲ್ಲ ನಾಳೆ ಚಂದ ಇಟ್ಟೇ ಇರ್ತಾನೆ. ಯಾರ್ಯಾರ ಹಣೆ ಬರ ಯಾರಿಗೆ ಯಾಕೆ ಬರ್ಲಕ್ಕೆ ಹೋಗ್ತದ?
ನಿಮ್ಮ ಮಗಳಗತ್ಲೆ ನನ್ನ ಮಗಳ ಜೀವನ ಯಾಕಾತದ ಏನೇನ ಅಂತೀರಿ ಬಾಯಿದ ಅನ್ರಿ ನಾನೇನು ಅನ್ನಕ್ಕೆ ಬ್ಯಾಡ ಅನ್ನಲ್ಲ ನಿಮ್ಗೆ ನಿಮ್ಮ ಮಗಳಿಗೆ ಅನ್ನೋದು ಎಷ್ಟು ಸಿಟ್ಟು ಬರ್ತದೆ ನೋಡ್ರಿ ನನಗೆ ಸಿಟ್ಟು ಬರಲೇನ ನಮ್ಮ ಮಗಳಿಗೆ ಹಿಂಗೆ ಅನ್ನತ್ತೀರಿ ನೀವು ಹಿಂಗಾತದ ಹಂಗಾತದ ಅಂತೇಳಿ ಸಿಟ್ಟು ಬರಲ್ಲ ನನಗೆ ನೋಡ್ದೇನ ಒಂದು ಮಾತು ನಿನ್ನ ಮಗಳಿಗೆ ಅಂದ್ರೆ ಇಟ್ಟು ಸಿಟ್ಟು ಬಂತು ನಿನಗ ನೀ ದಿನ ಬೆಳಗಾದ್ರೆ ಸಾಕು ನನ್ನ ಮಗಳಿಗೆ ಏನಾರ ಒಂದು ಅಂದು ಕಣ್ಣೀರ ಕೈ ತೊಳಸ್ತಲ್ಲ ನನಗೆಷ್ಟು ಕಷ್ಟ ಆಗ್ಬೇಕು ನನಗೆಷ್ಟು ಕಷ್ಟ ಆಗ್ಬೇಕು ನೀ ಮಾಡೋದು ಆಟಕ್ಕೆ ನನಗೆ ಕಷ್ಟ ಆಗಲ್ಲೇನು ಹೆತ್ತ ಕಳ್ಳಿಗೆ ಎಷ್ಟು ಕಷ್ಟ ಆಗ್ತದಂತ ನಿನಗೇನು ಗೊತ್ತು ನನ್ನ ಮಗಳು ಕಣ್ಣೀರು ಹಾಕ್ಲಕತ್ತರ ನನಗೆ ಎಷ್ಟು ಕಷ್ಟ ಆಗ್ತದ ಎಷ್ಟು ತ್ರಾಸ ಆಗ್ತದಂತ ನಿನಗೇನು ಅರ್ಥ ಆಗ್ತದ ಒಂದು ಮಾತು ಅಂದಿದ್ಕ ನೋಡು ನಿನಗೆ ಎಷ್ಟು ಸಿಟ್ಟು ಬಂತು ಮತ್ತು ನನ್ನ ಮಗಳು ಇಡೀ ಜೀವನನೇ ಕಣ್ಣೀರ ಕೈ ತೊಳೆದ ಹುಡುಗಿ ಒಂದು ಗಂಡನ ಸುಖ ಕಾಣಲಿಲ್ಲ ಒಂದು ಅತ್ತಿ ಮಾವನ ಸುಖ ಕಾಣಲಿಲ್ಲ ಒಂದು ಏನಿಲ್ಲ ಈಗ ಜೀವನಕ್ಕೆ ದೇವರು ಒಂದು ಮಗಳಿಗೆ ಕೊಟ್ಟ ನಾ ಮಗಳ ಮುಖ ನೋಡಿ ಬದುಕ್ಲಕತ್ತಾಳ ನನ್ನ ಮಗಳು ಈಗೇನೋ ಜೀವನದಾಗ ಜರ ನೆಮ್ಮದಿ ಅದಾಳ ಅಂತಂದ್ರೆ ಮತ್ತೆ ನಿಂದ ಚಾಲು ಮಾಡಿದ್ದೀನಿ ನಾಟಕ ಮತ್ತು ನನ್ನ ಬಾಯಿಗೆ ಬರ್ತದೀಗ ಮತ್ತು ಈಗೇನಲ್ಲಿ ನಾನು ನಿನಗೆ ಒಂದು ಸೆಕೆಂಡ್ ಸಾಕು ಒಂದು ಕ್ಷಣ ಸಾಕು ನಿನಗ ನನ್ನ ಮಗನಿಗೆ ದೂರ ಮಾಡ್ಲಿಕ್ಕೆ ಇದ್ದಿದ್ದಂಗೆ ಹೇಳಿ ಒಂದು ಸೆಕೆಂಡ್ ಸಾಕು ಹೋಗಲಿ ಬೇಡ ಆಕಿನೂ ಒಂದು ಹೆಣ್ಮಗಳು ತಪ್ಪು ತಿದ್ಕೋತಾಳ ಇಷ್ಟು ದಿನ ಇಷ್ಟು ವರ್ಷ ನನ್ನ ಮಗಳಿಗೆ ಜಾಕ್ ಮಾಡ್ಯಾಳ ಚಂದ ನೋಡ್ಕೊಂಡಾಳ ಅನ್ನೋ ಒಂದೇ ಒಂದು ಮಾನವೀಯತೆಗೆ ನಾನು ಸುಮ್ಕೊಂತೀನಿ ಇದ್ದಿಲ್ಲ ಅಂತಂದ್ರೆ ಒಂದು ಕ್ಷಣ ಸಾಕು ನನ್ನ ಮಗನಿಗೆ ನಿಂದೆಲ್ಲ ಗುಣ ಹೇಳಕ್ಕೆ ಗೊತ್ತದ ನೀ ಯಾವತ್ತು ಸುಧಾರಿಸಲ್ಲ ಅಂತ ಗೊತ್ತದ ಆದ್ರೂ ನೀನು ಒಂದು ತಿಳುವಳಿಕೆ ಮಾತು ಹೇಳಕತ್ತೀನಿ ಕೇಳು ಈಗಲೂ ಇನ್ನ ಕಾಲ ಮಿಂಚಿಲ್ಲ ಮೊದಲು ಹೆಂಗಿದ್ದಿ ಹಂಗೆ ತಪ್ಪು ತಿದ್ಕೊಂಡು ಚಂದ ಇದ್ದಿ ನಿನ್ನ ಸಂಸಾರ ಗಟ್ಟಿ ಇರ್ತದ ಇದ್ದಿಲ್ಲ ಅಂದ್ರೆ ನಿನ್ನ ಸಂಸಾರ ನಿನ್ನ ಕೈ ನಿಂತೆ ನೀನೇ ಹಾಳು ಮಾಡ್ಕೊತಿ ನೆನಪಿಟ್ಕೋ ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ ಹಾಗೆ ಕತೆನ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟ್ ಆಗಿ ನೋಡ್ರಿ ಹಾಗೆ ಹೈಪ್ ಪಾಯಿಂಟ್ ಕೊಡೋದು ಮರಿಬೇಡ್ರಿ ಇನ್ನೊಂದು ಏನಪ್ಪ ಅಂದ್ರೆ ಹೊಸದಾಗಿ ಯಾರು ನೋಡ್ಲಕತ್ತೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ ಅಂದ್ರೆ ನಾನು ಯಾವಾಗ ಕತೆ ಹಾಕಿದ್ರು ಅದು ನಿಮ್ಗೆ ನೋಟಿಫಿಕೇಶನ್ ಬರ್ತದ್ರಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ರೀ ಇಷ್ಟು ವರ್ಷ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊತ ಬಂದಿರಲ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ಆದಷ್ಟು ಎಲ್ಲರೂ ಇನ್ನಷ್ಟು ಸಪೋರ್ಟ್ ಮಾಡಿರಿ ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್